ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಜ್ಯೋತಿ ಪ್ರಕಾಶ್ ಭಾಯಿಯವರು ತಿಳಿಸಿಕೊಡುವಂತೆ ಕಾಲ ಅಥವಾ ಸಮಯ ಅಂದರೆ ಏನು ಅನ್ನೋದನ್ನು ತಿಳಿಯೋಣ. ಇದನ್ನು ವಿಜ್ಞಾನವೂ ಸಹ ತಿಳಿದುಕೊಳ್ಳಿಕ್ಕೆ ಬಹಳ ಇಚ್ಛೆ ಪಡ್ತಾ ಇದೆ. ಟೈಮ್ ಟ್ರಾವೆಲ್ ಬಗ್ಗೆ ಕೂಡ ವಿಜ್ಞಾನ ಈಗಾಗಲೇ ಬಹಳಷ್ಟು ಹೇಳ್ತಿದೆ. ಟೈಮ್ ಡೈಲೇಷನ್ ಅಂತ ಒಂದು ಇದೆ. ಅದರ ಬಗ್ಗೆ ಬಾಪೂಜಿಯವರು ಸಹ ನಮಗೆ ಹೇಳಿಕೊಟ್ಟಿದ್ದಾರೆ. ಕಾಲ ಅಥವಾ ಸಮಯ ಅನ್ನೋದು ಒಂದು ಸನಾತನ ಶಬ್ದ. ಆದರೆ ವಿಜ್ಞಾನ ಇದನ್ನು ಟೈಮ್ ಅಂತ ಹೇಳ್ತಾ ಇದೆ. ಇದನ್ನು ತಿಳಿದುಕೊಳ್ಳೋದು ಅಷ್ಟು ಸುಲಭವಲ್ಲ. ವಿಜ್ಞಾನ ತನ್ನ ಸ್ಥೂಲ ಬುದ್ಧಿಯ ಮೂಲಕ ಸೃಷ್ಟಿಯ ರಹಸ್ಯವನ್ನು ತಿಳಿದುಕೊಳ್ಳಲು ಇಚ್ಛೆ ಪಡ್ತಾ ಇದೆ. ಸಮಯವನ್ನು ತಿಳಿದುಕೊಳ್ಳೋದು ಬಹಳವೇ ಮುಖ್ಯ. ಏಕೆಂದರೆ ಪ್ರತಿಯೊಂದು ಘಟನೆಯೂ ಸಹ ನಿಖರವಾದ ಸಮಯಕ್ಕೆ ಆಗುತ್ತಿರುತ್ತದೆ. ಪರಮ ಜ್ಞಾನದಲ್ಲಿ ಕಾಲದ ಅರ್ಥ ಬಹಳ ವಿಸ್ತಾರವಾಗಿದೆ ಮತ್ತು ಬಹಳ ಆಳವಾಗಿದೆ. ಇದು ವಿಜ್ಞಾನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇಂದಿಗೂ ಸಹ ವಿಜ್ಞಾನ ಟೈಮ್, ಸ್ಪೇಸ್, ಸ್ಪೀಡನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೋಗ್ತಾ ಇದೆ. ಆದರೆ ಅದಕ್ಕೆ ಸಾಧ್ಯವಾಗ್ತಿಲ್ಲ. ಸೃಷ್ಟಿ ಅನ್ನೋದು ಬಿಗ್ ಬ್ಯಾಂಗ್ನಿಂದ ಆಗಿದೆ ಅಂತ ವಿಜ್ಞಾನ ಹೇಳಿದೆ. ಆದರೆ ಇದರ ಮೇಲೆ ಬೇರೆ ವಿಜ್ಞಾನಿಗಳು ಸಹ ಸಂಶಯ ಪಡ್ತಾ ಇದ್ದಾರೆ. ಜೇಮ್ಸ್ ಟೆಲಿಸ್ಕೋಪ್ನಿಂದ ನಮಗೆ ಎಲ್ಲವೂ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ವಿಜ್ಞಾನ ಸದಾ ತನ್ನ ಥಿಯರಿಗಳನ್ನು ಅದು ನಿಜ ಎಂದು ಸಾಬೀತುಪಡಿಸುವುದರಲ್ಲಿಯೇ ಇರುತ್ತದೆ. ಐನ್ಸ್ಟೀನ್ ರವರು ಸಹ ಸೃಷ್ಟಿಯ ರಹಸ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಬಹಳ ಕಷ್ಟಪಟ್ಟರು. ಬಹಳ ಸಂಶೋಧನೆಯನ್ನು ಸಹ ಮಾಡಿದರು. ಸಂಶೋಧನೆ ಮಾಡಿದಾಗಲೂ ಸಹ ಯಾವುದೇ ಒಂದು ಯಶಸ್ಸು ಅವರಿಗೆ ಸಿಕ್ಕಿರಲಿಲ್ಲ. ಇಂದು ವಿಜ್ಞಾನ ಸ್ಟ್ರಿಂಗ್ ಥಿಯರಿಯಿಂದ ಸೃಷ್ಟಿಯನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ವಿಜ್ಞಾನ ಹೇಳುವುದೇನೆಂದರೆ ಪ್ರಕೃತಿಯಲ್ಲಿ ಅಥವಾ ಸೃಷ್ಟಿಯಲ್ಲಿ 4 ಮೂಲಭೂತ ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಎರಡನೆಯದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಮೂರನೆಯದು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಮತ್ತು ಗ್ರಾವಿಟಿ ಫೋರ್ಸ್. ಐನ್ಸ್ಟೀನ್ ಅವರು ಈ 4 ಫೋರ್ಸ್ಗಳನ್ನು ಕಂಬೈಂಡ್ ಮಾಡಿ ಒಂದು ಈಕ್ವೇಷನನ್ನು ಬರಿಬೇಕು ಅಂತ ಅಂದ್ಕೊಳ್ತಾ ಇದ್ದರು. ಇದರಿಂದ ಸೃಷ್ಟಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಗಮನಿಸ ಬಯಸ್ತಾ ಇದ್ದರು. ಆದರೆ ಇಂದಿಗೂ ಸಹ ವಿಜ್ಞಾನ ಇದರಲ್ಲಿ ಸಫಲತೆಯನ್ನು ಪಡೆದಿಲ್ಲ. ಮೊದಲು ವಿಜ್ಞಾನ ಅಂದ್ಕೊಳ್ತಾ ಇತ್ತು ಸ್ಪೇಸ್ನಲ್ಲಿ ಎಲ್ಲ ಕಡೆಯೂ ಸಮಯದ ಗತಿಯು ಸಮಾನ ರೀತಿಯಲ್ಲಿದೆ ಎಂದುಕೊಂಡಿದ್ರು. ಆದರೆ ಟೈಮ್ ಡೈಲೇಷನ್ ಇಂದ ಗೊತ್ತಾಯಿತು ಸಮಯದ ಗತಿಯು ಬೇರೆ ಬೇರೆ ಸ್ಪೇಸ್ನಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತದೆ. ಈ ಒಂದು ಕಾನ್ಸೆಪ್ಟ್ ವಿಜ್ಞಾನಕ್ಕೆ 90 ವರ್ಷಗಳ ಹಿಂದೆ ತಿಳಿದಿತ್ತು. ಆದರೆ ನಮ್ಮ ಸನಾತನ ಶಾಸ್ತ್ರಗಳಲ್ಲಿ ಇದನ್ನು ಬಹಳ ಹಿಂದೆಯೇ ಬರೆಯಲಾಗಿತ್ತು. ಸೃಷ್ಟಿಯಲ್ಲಿ ಸಮಯದ ಗತಿಯು ಬೇರೆ ಬೇರೆ ಆಗಿರುತ್ತದೆ ಎಂಬುದು ನಮ್ಮ ಜನಕ್ಕೆ ಮೊದಲೇ ತಿಳಿದಿತ್ತು. ಟೈಮ್ ಡೈಲೇಷನ್ ಬಗ್ಗೆ ಹೇಳುವಂತಹ ಬಹಳಷ್ಟು ಘಟನೆಗಳು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ. ಇಂದಿನ ವಿಜ್ಞಾನ ಸ್ಥೂಲ ಅಥವಾ ಭೌತಿಕ ವಿಜ್ಞಾನವಾಗಿದೆ. ಆದರೆ ನಮ್ಮ ಪ್ರಾಚೀನ ಆಧ್ಯಾತ್ಮಿಕ ಜ್ಞಾನವು ಚೇತನದ ಜ್ಞಾನವಾಗಿದೆ. ವಿಜ್ಞಾನದ ವಿಚಾರಗಳು ಬಹಳ ಸಂಕೀರ್ಣವಾಗಿವೆ. ಕೇವಲ ಸ್ಥೂಲದ ಮೇಲೆ ಅವರ ಕಣ್ಣಿದೆ. ಆದರೆ ಪರಮ ಜ್ಞಾನವು ಅದೃಶ್ಯ ಜಗತ್ತಿನ ಜ್ಞಾನವಾಗಿದೆ. ಅದು ಸ್ಥೂಲ ಕಣ್ಣುಗಳಿಂದ ಕಾಣಿಸುವಂಥದ್ದಲ್ಲ. ಈಗ ನಾವು ಕಾಲವನ್ನು ವಿಜ್ಞಾನದ ದೃಷ್ಟಿಯಿಂದ, ಶಾಸ್ತ್ರಗಳ ದೃಷ್ಟಿಯಿಂದ ಹಾಗೂ ಪರಮ ಜ್ಞಾನ ಬಾಪೂಜಿಯವರು ನೀಡಿದಂತಹ ಬೇಹದ್ ಜ್ಞಾನದ ದೃಷ್ಟಿಯಿಂದಲೂ ಸಹ ತಿಳಿದುಕೊಳ್ಳೋಣ. 1915ರ ನಂತರ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿಯ ಪ್ರಕಾರ ಸಮಯ ಅನ್ನೋದು ರಿಲೇಟಿವ್ ಆಗಿದೆ ಎನ್ನುವುದು ವಿಜ್ಞಾನಕ್ಕೆ ತಿಳಿಯಿತು. ಅಂದರೆ ಈ ಸೃಷ್ಟಿಯಲ್ಲಿ ಸಮಯವು ಬೇರೆ ಬೇರೆ ಸ್ಥಾನಗಳಲ್ಲಿ ಬೇರೆ ಬೇರೆಯದೇ ಆಗಿದೆ. ಇದನ್ನು 2014ರಲ್ಲಿ ಬಂದಂತಹ ಒಂದು ಚಲನಚಿತ್ರವಾದ ಇಂಟರ್ಸ್ಟೆಲ್ಲರ್ನಲ್ಲಿ ಬಹಳ ಚೆನ್ನಾಗಿ ಇದನ್ನು ತೋರಿಸಿದ್ದಾರೆ.
ಈ ಚಿತ್ರದಲ್ಲಿ ಸಮಯವು ಹೇಗೆ ಗ್ರಾವಿಟಿ ಫೋರ್ಸ್ನೊಂದಿಗೆ ಬದಲಾಗುತ್ತದೆ ಎನ್ನುವುದನ್ನು ಹೇಳಿದ್ದಾರೆ. 95ರಲ್ಲಿ ಐನ್ಸ್ಟೀನ್ನ ರಿಲೇಟಿವಿಟಿ ಥಿಯರಿಯಲ್ಲಿ ಸಮಯದ ಗತಿಯು ವಸ್ತುಗಳ ಸ್ಪೀಡ್ನ ಮೇಲೆ ಅವಲಂಬಿಸಿದೆ ಎಂದು ತಿಳಿಯಿತು. ನಂತರ 2015ರಲ್ಲಿ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಅನುಸಾರ ಸಮಯದ ಗತಿಯು ಗ್ರಾವಿಟಿ ಫೋರ್ಸ್ ಮೇಲೆ ಅವಲಂಬಿಸಿದೆ ಎಂದು ತಿಳಿಯಿತು. ಆದರೆ ಗ್ರಾವಿಟಿ ಫೋರ್ಸ್ ಅಂದರೆ ಏನು, ಹೇಗೆ ಅದು ಅಂತರಿಕ್ಷದಲ್ಲಿ ಕೆಲಸ ಮಾಡುತ್ತಿದೆ ಎಂಬುದನ್ನು ಇಲ್ಲಿಯ ತನಕ ವಿಜ್ಞಾನ ತಿಳಿದುಕೊಂಡಿಲ್ಲ. ಗ್ರಾವಿಟಿ ಫೋರ್ಸನ್ನು ತಿಳಿಯಲು ಆಕಾಶ ತತ್ವವನ್ನು ತಿಳಿದುಕೊಳ್ಳಬೇಕಾಗ್ತದೆ. ಇಂಟರ್ಸ್ಟೆಲ್ಲರ್ ಚಿತ್ರದಲ್ಲಿ ಗ್ರಾವಿಟಿ ಫೋರ್ಸ್ ಹೆಚ್ಚುತ್ತಾ ಹೋದಂತೆ, ಅಂದರೆ ಸಮಯದ ಸ್ಪೀಡ್ ಹೆಚ್ಚುತ್ತಾ ಹೋದಂತೆ ಮನುಷ್ಯನ ಆಯುಷ್ಯ ಹೆಚ್ಚುವುದು ಕಡಿಮೆಯಾಗುತ್ತಾ ಹೋಗುತ್ತದೆ. ಅಂದರೆ ಅವನಿಗೆ ಆಯುಷ್ಯ ಬಹಳ ಕಡಿಮೆ ಆಗುತ್ತಾ, ಅಂದರೆ ವಯಸ್ಸೇ ಆಗುವುದಿಲ್ಲ. ಬಹಳ ಕಾಲದವರೆಗೆ ಅವನು ಯೌವನಾವಸ್ಥೆಯಲ್ಲಿಯೇ ಇರುತ್ತಾನೆ. ವೃದ್ಧಾಪ್ಯ ಬರುವುದು ಬಹಳ ನಿಧಾನ ಎಂಬುದನ್ನು ತೋರಿಸಲಾಯಿತು. ಗ್ರಾವಿಟಿ ಫೋರ್ಸ್ನಲ್ಲಿ ಸಮಯದ ರಹಸ್ಯ ಅಡಗಿದೆ. ವಿಜ್ಞಾನವು ಆಕಾಶ ತತ್ವವನ್ನು ತಿಳಿದುಕೊಳ್ಳುತ್ತಿಲ್ಲ ಮತ್ತು ಆಕಾಶ ತತ್ವ ಈಥರ್ ಎಲಿಮೆಂಟನ್ನು ಇಲ್ಲವೇ ಇಲ್ಲ ಎಂದು ಅದು ವಾದಿಸ್ತಾ ಇದೆ. ವಿಜ್ಞಾನವು ಸದಾ ಗಣಿತದಲ್ಲಿ ಸಾಕ್ಷಿಯನ್ನು ಹುಡುಕುತ್ತದೆ, ಆದರೆ ಸಮಯ ಅನ್ನೋದು ಬಹಳ ಸೂಕ್ಷ್ಮವಾಗಿದೆ. ಸಮಯದ ಕಾನ್ಸೆಪ್ಟ್ ಅಥವಾ ಕಾಂಟೆಂಗಲ್ಮೆಂಟ್ ಅಥವಾ ಟೆಲಿಪೋರ್ಟೇಷನ್ ಮುಖಾಂತರ ತಿಳಿದುಕೊಳ್ಳಲು ವಿಜ್ಞಾನ ಪ್ರಯತ್ನ ಮಾಡ್ತಾ ಇದೆ. ಆದರೆ ವಿಜ್ಞಾನದ ಕಲ್ಪನೆಗಳಂತೆ ಪ್ರಕೃತಿಯು ನಡೆದುಕೊಳ್ಳುವುದಿಲ್ಲ. ಅದು ಆಧ್ಯಾತ್ಮಿಕ ವಿಜ್ಞಾನ ತತ್ವ, ಪರಮತತ್ವ ಮತ್ತು ಪರಮ ಪ್ರಕಾಶದ ಮೇಲೆ ಕೆಲಸ ಮಾಡ್ತದೆ. ಇದೆಲ್ಲವೂ ಇಂದಿನ ವಿಜ್ಞಾನ ತಿಳಿದುಕೊಳ್ತಿಲ್ಲ. ಸಮಯದ ಗತಿ ಎನ್ನುವುದು ನೋಡುವವನ ಅಥವಾ ವೀಕ್ಷಿಸುವವನ, ಅಂದರೆ ಅವನು ಯಾವ ಸ್ಥಳದಲ್ಲಿ ನೋಡುತ್ತಿದ್ದಾನೆ ಮತ್ತು ಅಲ್ಲಿಯ ಗ್ರಾವಿಟಿ ಫೋರ್ಸ್ ಏನಾಗಿದೆ ಮತ್ತು ನೋಡುಗನ ಸ್ಪೀಡ್ ಏನು ಎಂಬುದರ ಮೇಲೆ ಅವಲಂಬಿಸಿರುತ್ತದೆ. ಈ ಸತ್ಯವನ್ನು ವಿಜ್ಞಾನ ಕಂಡುಹಿಡಿದಿದ್ದು ಇದನ್ನು ಆಧ್ಯಾತ್ಮವೂ ಸಹ ಒಪ್ಪುತ್ತದೆ. ಉದಾಹರಣೆಗೆ, ಈ ಸ್ಪೀಡನ್ನು ನೋಡುವಂತಹ ವೀಕ್ಷಕ ಇಬ್ಬರ ಕೈಯಲ್ಲಿಯೂ, ಅಂದರೆ ಇಬ್ಬರು ವೀಕ್ಷಕರ ಕೈಯಲ್ಲಿ ಒಂದೊಂದು ಗಡಿಯಾರವನ್ನು ಕೊಟ್ಟು ಅಂತರಿಕ್ಷದ ಬೇರೆ ಬೇರೆ ಸ್ಥಾನಕ್ಕೆ ಅವರನ್ನು ಕಳಿಸಿದಾಗ ಆ ಇಬ್ಬರ ಗಡಿಯಾರಗಳು ಬೇರೆ ಬೇರೆ ಸಮಯವನ್ನೇ ತೋರಿಸುತ್ತವೆ. ಇಲ್ಲಿ ವೀಕ್ಷಣೆ ಮಾಡುವವ ಲೈಟಿನ ಸ್ಪೀಡ್ನಲ್ಲಿ ಚಲಿಸುತ್ತಿದ್ದರೆ ಅಲ್ಲಿ ಸಮಯದ ಗತಿಯು ಬಹಳ ನಿಧಾನವಾಗಿ ಓಡುತ್ತಿರುತ್ತದೆ. ವೀಕ್ಷಕನು ಯಾವುದೇ ಒಂದು ಗ್ರಹದಲ್ಲಿ, ಅಂದರೆ ಅಲ್ಲಿ ಗ್ರಾವಿಟಿ ಫೋರ್ಸ್, ಗ್ರಾವಿಟಿ ಪವರ್ ಹೆಚ್ಚು ಇದ್ದಂತಹ ಸ್ಥಳದಲ್ಲಿ ಇರುವಂತಹ ವ್ಯಕ್ತಿಯ ಆಯುಷ್ಯವು ಹೆಚ್ಚುವುದಿಲ್ಲ, ಅಂದರೆ ಅಲ್ಲಿ ವಯಸ್ಸೇ ಆಗುವುದಿಲ್ಲ. ಅಂದರೆ ಆ ವ್ಯಕ್ತಿಯನ್ನು ಭೂಮಿಯ ಮೇಲಿರುವಂತಹ ವ್ಯಕ್ತಿಗೆ ಹೋಲಿಸಿದಾಗ ಅವನಿಗೆ ವಯಸ್ಸಾಗಿರುವುದಿಲ್ಲ. ಅಂದರೆ ಭೂಮಿಯ ಮೇಲಿರುವಂತಹ ವ್ಯಕ್ತಿಗೆ 10 ವರ್ಷ ವಯಸ್ಸು ಹೆಚ್ಚಾದರೆ ಅಂತರಿಕ್ಷದಲ್ಲಿ ಇರುವಂತಹ ವೀಕ್ಷಕನ ವಯಸ್ಸು ಕೇವಲ 2 ವರ್ಷ ಅಷ್ಟೇ ಹೆಚ್ಚಾಗಿರುತ್ತದೆ. ಈ ಒಂದು ಸಮಯದ ವ್ಯತ್ಯಾಸವನ್ನೇ ಟೈಮ್ ಡೈಲೇಷನ್ ಎನ್ನುತ್ತೇವೆ. ಮನುಷ್ಯ ಹೈಯರ್ ಡೈಮೆನ್ಷನ್ಗೆ ಹೋದಾಗ ಅವನಿಗೆ ಬೇಗ ವೃದ್ಧಾಪ್ಯ ಬರುವುದಿಲ್ಲ, ಅಂದರೆ ವಯಸ್ಸಾಗುವುದೇ ಇಲ್ಲ. ಆದರೆ ಅದೇ ವ್ಯಕ್ತಿ ಈ ಭೂಮಿಯ ಮೇಲಿದ್ದರೆ ಅವನಿಗೆ ಬಹುಬೇಗ ವೃದ್ಧಾಪ್ಯ ಬಂದು ಬಿಡುತ್ತದೆ, ವಯಸ್ಸಾಗುತ್ತದೆ. ಇದರ ಉದಾಹರಣೆಯನ್ನು ಬ್ರಹ್ಮಲೋಕದಲ್ಲಿರುವಂತಹ ಬ್ರಹ್ಮನ 4 ಪುತ್ರರು ಸನಕ, ಸನಂದನ, ಸನತ, ಸನಾತನ, ಈ 4 ಜನ ಈಗಲೂ ಸಹ ಬಾಲ್ಯಾವಸ್ಥೆಯಲ್ಲಿಯೇ ಇದ್ದಾರೆ. ಏಕೆಂದರೆ ಬ್ರಹ್ಮಲೋಕದಲ್ಲಿ ಗ್ರಾವಿಟಿ ಫೋರ್ಸ್ ಹೆಚ್ಚಾಗಿರುವುದರಿಂದ ಅವರಿಗೆ ವಯಸ್ಸು ಕಡಿಮೆಯೇ ಇರುತ್ತದೆ. ಭಾಗವತ ಕಥೆಯಲ್ಲಿಯೂ ಸಹ ಇದರ ಬಗ್ಗೆ ಹೇಳಿದ್ದಾರೆ. ಇದು ಕೂಡ ಟೈಮ್ ಡೈಲೇಷನ್ ಆಗಿದೆ. ಸೃಷ್ಟಿಯಲ್ಲಿ ಕೇವಲ ಸಮಯದ ಗತಿ ಇದೆ, ಆದರೆ ವಿಜ್ಞಾನವು ಕೇವಲ ಲೈಟ್ ಸ್ಪೀಡ್ ಬಗ್ಗೆ, ಅಂದರೆ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡ್, ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ಪ್ರತಿಯೊಂದನ್ನು ನೋಡ್ತಾ ಇದೆ.
ಭೂಮಿಯ ಮೇಲೆ ಇರುವಂತಹ ವ್ಯಕ್ತಿಗಿಂತ ಅಂತರಿಕ್ಷದಲ್ಲಿರುವಂತಹ ವ್ಯಕ್ತಿಯ ಸ್ಪೀಡ್ ಬಹಳ ಹೆಚ್ಚಿದೆ. ಏಕೆಂದರೆ ಅವನು ಭೂಮಿಯಿಂದ ಬಹಳ ಮೇಲೆ ಹೋಗಿರುತ್ತಾನೆ. ಸ್ಯಾಟಲೈಟ್ಗಳು ಭೂಮಿಯಿಂದ 20,000 ಕಿಲೋಮೀಟರ್ಗಳಷ್ಟು ಮೇಲಿರುತ್ತವೆ ಮತ್ತು ಅವುಗಳ ಸ್ಪೀಡ್ 1 ಗಂಟೆಗೆ ಸುಮಾರು 14,000 ಕಿಲೋಮೀಟರ್ ಆಗಿರುತ್ತದೆ. ಈಗ ಇದನ್ನು ನಾವು ಲೈಟ್ನ ಸ್ಪೀಡ್ ಜೊತೆಗೆ ಹೋಲಿಸಿದಾಗ ಇದರ ಸ್ಪೀಡ್ ಅತಿ ಕಡಿಮೆಯಾಗಿದೆ. ಏಕೆಂದರೆ ಲೈಟ್ನ ಸ್ಪೀಡ್ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಆಗಿರುತ್ತದೆ. ಆದರೆ ಇದು ಗಂಟೆಗೆ ಕೇವಲ 14,000 ಕಿಲೋಮೀಟರ್ ಅಷ್ಟೇ ಆಗಿದೆ. ಅಂದರೆ 1 ಸೆಕೆಂಡಿಗೆ ಸುಮಾರು 2 ಅಥವಾ 3 ಕಿಲೋಮೀಟರ್ ಅಷ್ಟೇ ಈ ಸ್ಯಾಟಲೈಟ್ಗಳು ಸುತ್ತುತ್ತಿವೆ. ಅಂದಮೇಲೆ ಸಮಯದ ಮೇಲೆ ಸ್ಪೀಡ್ ಅನ್ನುವುದು ಕೆಲಸ ಮಾಡ್ತಾ ಇದೆ. ಇಲ್ಲಿ ಅಂತರಿಕ್ಷದಲ್ಲಿರುವವನ ಮೇಲೆ ಸಮಯ ಬಹಳ ಅಲ್ಪ ಪ್ರಮಾಣವನ್ನು ಬೀರ್ತಿದೆ. ಈ ವ್ಯತ್ಯಾಸ ಬಹಳ ಅಲ್ಪ ಪ್ರಮಾಣದ್ದಾಗಿದ್ದು ಇದನ್ನು ಸಾಮಾನ್ಯ ಗಡಿಯಾರವೂ ಸಹ ಅಳೆಯಲು ಸಾಧ್ಯವಿಲ್ಲ. ಇಂದು ನಾವು ನೋಡುತ್ತಿರುವಂತಹ GPS ಕೂಡ ಸಮಯಕ್ಕೆ ಸಂಬಂಧಪಟ್ಟಿದೆ. ಅಂದರೆ ನಾವು GPS ಮೂಲಕ ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳಕ್ಕೆ ಹೋಗಿ ಸೇರುತ್ತಿದ್ದೇವೆ. ಅಂದರೆ ಇಲ್ಲಿ ಕೂಡ ಟೈಮ್ ಡೈಲೇಷನ್ ಅಳವಡಿಸಲಾಗಿದೆ. ಸಮಯದ ಕನೆಕ್ಷನ್ ಇಲ್ಲದಿದ್ದರೆ GPS ಕೆಲಸ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಈ GPS ಅನ್ನೋದು ಸ್ಯಾಟಲೈಟ್ನೊಂದಿಗೆ ಸಿಂಕ್ರೊನೈಸ್ ಆಗುತ್ತಾ ಹೋಗುತ್ತಿದೆ. ಹೀಗೆ ವಿಜ್ಞಾನವು ಬಹಳ ಪ್ರಗತಿಯನ್ನು ಕಾಣುತ್ತಿದೆ, ಬಹಳ ಮುಂದುವರಿಯುತ್ತಿದೆ. ಇಂಟರ್ಸ್ಟೆಲ್ಲರ್ ಚಲನಚಿತ್ರದಲ್ಲಿ ಒಬ್ಬ ವ್ಯಕ್ತಿಯು ಬೇರೆ ಒಂದು ಗ್ಯಾಲಕ್ಸಿಯಲ್ಲಿರುವ ಮಿಲ್ಲರ್ ಎಂಬ ಗ್ರಹಕ್ಕೆ ಹೋಗುತ್ತಾನೆ ಮತ್ತು ಅಲ್ಲಿ ಬಹಳ ಅಲ್ಪ ಸಮಯವನ್ನು ಕಳೆಯುತ್ತಾನೆ. ಅವನು ಭೂಮಿಗೆ ಬಂದು ನೋಡಿದಾಗ ಅವನ ಮಗಳಿಗೆ ವಯಸ್ಸಾಗಿ ಬಿಟ್ಟಿತ್ತು. ನಂತರ ಅವನಿಗೆ ತಿಳಿಯುತ್ತದೆ ಆ ಗ್ರಹದಲ್ಲಿ 1 ಗಂಟೆ ಎಂದರೆ ನಮ್ಮ ಭೂಮಿಯ ಮೇಲೆ 7 ವರ್ಷಗಳು ಜರುಗಿರುತ್ತವೆ. ಆ ಮಿಲ್ಲರ್ ಪ್ಲಾನೆಟ್ ಬ್ಲ್ಯಾಕ್ ಹೋಲ್ಗೆ ಬಹಳ ಹತ್ತಿರದಲ್ಲಿದ್ದು ಅದರ ಸ್ಪೀಡ್ ಬಹಳ ಹೈ ಆಗಿತ್ತು. ಇದೊಂದು ಸೈಂಟಿಫಿಕ್ ಪರೀಕ್ಷೆ ಆಗಿದೆ ಅಷ್ಟೆ. ಆದರೆ ಇದರಿಂದ ನಮಗೆ ಟೈಮ್ ಡೈಲೇಷನ್ ತಿಳಿದು ಬರುತ್ತದೆ. ಅಂತರಿಕ್ಷದಲ್ಲಿ ಈ ತರಹದ ಅನೇಕ ಗ್ರಹಗಳಿವೆ. ಅಲ್ಲಿ ಸಮಯ ಬಹಳ ಕಡಿಮೆ ಓಡುತ್ತದೆ. ಬೇಹದ್ ಆತ್ಮರು ಇದನ್ನು ಬುದ್ಧಿಯಿಂದ ತಿಳಿದುಕೊಳ್ಳುವುದು ಬಹಳ ಅವಶ್ಯಕ. ಆಗ ನಾವು ಜ್ಞಾನವನ್ನು ಅನುಭವಕ್ಕೆ ತಂದುಕೊಳ್ಳುತ್ತೇವೆ. ಬಾಪೂಜಿ ಅವರು ತಮ್ಮ ಜ್ಞಾನದಲ್ಲಿ ಬ್ಲ್ಯಾಕ್ ಹೋಲ್ನ ಬಗ್ಗೆಯೂ ತಿಳಿಸಿಕೊಟ್ಟಿದ್ದಾರೆ. ಒಂದು ಗ್ಯಾಲಕ್ಸಿ ಬ್ಲ್ಯಾಕ್ ಹೋಲ್ ಆದಾಗ ಅದನ್ನು ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಎನ್ನುತ್ತೇವೆ. ಅಲ್ಲಿ ಸ್ಪೀಡ್ ಹೆಚ್ಚಾಗಿದ್ದು ಅದು ಸಮಯದ ಗತಿಯನ್ನು ನಿಲ್ಲಿಸಿಬಿಡುತ್ತದೆ. ಅಂದರೆ ಬ್ಲ್ಯಾಕ್ ಹೋಲ್ನಲ್ಲಿ ಸಮಯವು ಅಂತ್ಯಗೊಳ್ಳುತ್ತದೆ. ಸಮಯದ ಗತಿಯನ್ನು ಈಗ ನಾವು ಶಾಸ್ತ್ರಗಳ ಮುಖಾಂತರ ತಿಳಿದುಕೊಳ್ಳೋಣ. ಇದಕ್ಕೆ ಮುಖ್ಯವಾಗಿ 3 ಘಟನೆಗಳನ್ನು ನೋಡಬೇಕಾಗ್ತದೆ. ದ್ವಾಪರ ಯುಗದಲ್ಲಿ ರೇವತರಾಜನು ತನ್ನ ಮಗಳಿಗೆ ವರವನ್ನು ಹುಡುಕುತ್ತಾ ಅವನು ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮಲೋಕದಲ್ಲಿ ಕೇವಲ 19 ನಿಮಿಷ ಇರಬೇಕಾಗಿ ಬರ್ತದೆ. ಅವರು ಪುನಃ ಈ ಭೂಮಿಗೆ ಮರಳಿದಾಗ ಈ ಭೂಮಿಯ ಮೇಲೆ 27 ಚತುರ್ಯುಗಗಳೇ ಮುಗಿದು ಹೋಗಿದ್ದವು. ಅಂದರೆ 108 ಯುಗಗಳು ಜರುಗಿ ಹೋಗಿತ್ತು. ಅಂದರೆ ಭೂಮಿಯ ಮೇಲೆ 116 ಮಿಲಿಯನ್ ವರ್ಷಗಳು ಜರುಗಿದ್ದವು. ಬೇಹದ್ ಜ್ಞಾನದಲ್ಲೂ ಸಹ ಬ್ರಹ್ಮಲೋಕದಲ್ಲಿ 1 ಸೆಕೆಂಡ್ ಅಂದರೆ ಈ ಭೂಮಿಯ ಮೇಲೆ 1 ಲಕ್ಷ ವರ್ಷಗಳಿಗೆ ಸಮವಾಗಿದೆ. ವಿಜ್ಞಾನವು ಇಂದು ಹೇಳುತ್ತಿರುವುದು ನಮ್ಮ ಶಾಸ್ತ್ರಗಳಲ್ಲಿ ಮೊದಲೇ ಬರೆಯಲಾಗಿದೆ. ಇನ್ನೊಂದು ಉದಾಹರಣೆ ಎಂದರೆ ಬೃಂದಾವನದಲ್ಲಿ ಬ್ರಹ್ಮನು ಶ್ರೀಕೃಷ್ಣನನ್ನು ಪರೀಕ್ಷಿಸಲೆಂದು ಬಂದಾಗ ಆ ಸಮಯದಲ್ಲಿ ಕೃಷ್ಣನಿಗೆ 6 ರಿಂದ 5 ವರ್ಷವಿತ್ತು. ಕೃಷ್ಣ ಬಾಲ್ಯಾವಸ್ಥೆಯಲ್ಲಿದ್ದ. ಅವನು ತನ್ನ ಗೆಳೆಯರೊಂದಿಗೆ ಆಟವಾಡುತ್ತಿದ್ದ. ಬ್ರಹ್ಮನಿಗೆ ಕೃಷ್ಣ ಯಾರು ಎಂಬುದು, ಯಾರ ಅವತಾರ ಎಂಬುದು ಏನೂ ತಿಳಿದಿರಲಿಲ್ಲ. ಕೃಷ್ಣ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುತ್ತಿದ್ದುದರಿಂದ ಬ್ರಹ್ಮನು ಕೃಷ್ಣನನ್ನು ಪರೀಕ್ಷಿಸಲೆಂದು ಭೂಮಿಗೆ ಬಂದಿದ್ದ. ಬ್ರಹ್ಮನು ಕೃಷ್ಣನ ಹಸುಗಳನ್ನು ಹಾಗೂ ಅವನ ಗೆಳೆಯರನ್ನು ಸುಮೇರು ಎಂಬ ಪರ್ವತದಲ್ಲಿ ಬಚ್ಚಿಡುತ್ತಾನೆ.
ಇಂತಹ ಸಮಯದಲ್ಲಿ ಕೃಷ್ಣ ಏನು ಮಾಡಬಹುದು ಎಂದು ತಿಳಿದುಕೊಳ್ಳುವ ಹಂಬಲ ಬ್ರಹ್ಮನಿಗಿತ್ತು. ಬ್ರಹ್ಮಲೋಕಕ್ಕೆ ಹಿಂದಿರುಗಿದಾಗ ತನ್ನ ಲೋಕದಲ್ಲಿ ಪ್ರವೇಶ ಮಾಡಲು ಆಗಲೇ ಇಲ್ಲ. ಆಗ ತಾನು ಏನು ತಪ್ಪು ಮಾಡಿದ್ದೇನೆ ಎಂದುಕೊಳ್ಳುತ್ತಾನೆ. ಕೃಷ್ಣನಲ್ಲಿ ಅವನು ಕ್ಷಮೆಯಾಚಿಸಬೇಕು ಎಂದುಕೊಂಡು ಬ್ರಹ್ಮ ಭೂಮಿಗೆ ಬಂದು ಕೃಷ್ಣನ ಬಳಿ ಬಂದು ನೋಡುತ್ತಾನೆ. ಈಗಲೂ ಸಹ ಕೃಷ್ಣ ತನ್ನ ಹಸುಗಳೊಂದಿಗೆ ಗೆಳೆಯರೊಂದಿಗೆ ಆಟವಾಡುತ್ತಿದ್ದ. ಇಲ್ಲಿ ಯಾವ ವ್ಯತ್ಯಾಸವೂ ಕಾಣಲಿಲ್ಲ. ಸುಮೇರು ಪರ್ವತದಲ್ಲಿ ತಾನು ಬಚ್ಚಿಟ್ಟಂತಹ ಗೆಳೆಯರನ್ನು, ಹಸುಗಳನ್ನು ನೋಡಲು ಬ್ರಹ್ಮ ಅಲ್ಲಿಗೆ ಹೋಗುತ್ತಾನೆ. ಅಲ್ಲಿಯೂ ಸಹ ಹಸುಗಳು, ಗೆಳೆಯರು ಆನಂದವಾಗಿ ಆಡುತ್ತಿದ್ದರು. ಬ್ರಹ್ಮಲೋಕದಿಂದ ಇಲ್ಲಿಗೆ ಬಂದು ನೋಡುವ ಸಮಯ ಬಹಳ ಕಡಿಮೆ, ಅಂದರೆ ಮೈಕ್ರೋ ಸೆಕೆಂಡ್ನಷ್ಟೇ ಆಗಿತ್ತು. ಬ್ರಹ್ಮನ ಈ ಮೈಕ್ರೋ ಸೆಕೆಂಡ್ನಲ್ಲಿ ಈ ಭೂಮಿಯ ಮೇಲೆ 1 ವರ್ಷ ಕಳೆದು ಹೋಗಿತ್ತು. ಇದೆಲ್ಲ ಭಾಗವತದಲ್ಲಿ ನಾವು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಅರ್ಥವಾಗ್ತಾ ಹೋಗ್ತದೆ. ಅಂದಿನ ದೇವಿ ದೇವತೆಗಳಲ್ಲಿ ಆತ್ಮಶಕ್ತಿ ಬಹಳ ಇತ್ತು. ಅವರು ತಮ್ಮ ಆತ್ಮಶಕ್ತಿಯಿಂದ ಎಲ್ಲೆಡೆಯೂ ಕ್ಷಣ ಮಾತ್ರದಲ್ಲಿ ಹೋಗಿ ಬರುತ್ತಿದ್ದರು. ಏನು ಬೇಕಾದರೂ ಮಾಡಬಹುದಿತ್ತು. ಅಂದರೆ ಸಮಯದ ಗತಿ ಬೇರೆ ಬೇರೆಯೇ ಇದೆ ಎಂಬುದು ನಮಗೆ ಮೊದಲೇ ತಿಳಿದಿತ್ತು. ಇದರಂತೆ ಇನ್ನೊಂದು ಉದಾಹರಣೆ ಎಂದರೆ ರಾಜ ಮುಚುಕುಂದನ ಬಗ್ಗೆ ಪುರಾಣದಲ್ಲಿ ಹೇಳಲಾಗಿದೆ. ತ್ರೇತಾಯುಗದ ರಾಜ ಮುಚುಕುಂದ ಒಂದು ಬಾರಿ ದೇವಲೋಕಕ್ಕೆ ಯುದ್ಧಕ್ಕಾಗಿ ಹೋಗಿದ್ದ. ಅಲ್ಲಿ ಬಹಳ ವರ್ಷಗಳ ಕಾಲ ಇಂದ್ರನೊಂದಿಗೆ ಯುದ್ಧವನ್ನು ಮಾಡಿ ಹಿಂದಿರುಗುವಂತಹ ಸಂದರ್ಭದಲ್ಲಿ ಇಂದ್ರನ ಅನುಮತಿ ಪಡೆದು ಭೂಮಿಗೆ ಬರಬೇಕು, ತನ್ನ ಪರಿವಾರವನ್ನು ನೋಡಬೇಕು ಎಂದುಕೊಂಡಾಗ ಇಂದ್ರನು ಮುಚುಕುಂದನಿಗೆ ಹೇಳುತ್ತಾನೆ, ಈಗ ನಿನ್ನ ಪರಿವಾರವನ್ನು ನೋಡಲು ಸಾಧ್ಯವೇ ಇಲ್ಲ. ಕಾರಣ ಸ್ವರ್ಗ ಹಾಗೂ ಭೂಮಿಯ ಮೇಲಿನ ಸಮಯದ ಗತಿ ಬೇರೆ ಬೇರೆಯೇ ನಡೆಯುತ್ತಿದೆ. ನಿನ್ನ ರಾಜ್ಯ, ನಿನ್ನ ಪರಿವಾರ ಇದೆಲ್ಲವೂ ಈಗ ಅಲ್ಲಿ ಇಲ್ಲವೇ ಇಲ್ಲ. ಸ್ವರ್ಗದಲ್ಲಿ 1 ದಿನ ಅಂದರೆ ಭೂಮಿಯ ಮೇಲೆ 1 ವರ್ಷಕ್ಕೆ ಸಮ. ಸಮಯದ ಗತಿಯು ಸೃಷ್ಟಿಯ ಪ್ರತಿಯೊಂದು ಡೈಮೆನ್ಷನ್ನಲ್ಲಿ ಬೇರೆ ಬೇರೆಯೇ ಇರುತ್ತದೆ. ನಮ್ಮ ಬ್ರಹ್ಮಾಂಡದ ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ ಎಲ್ಲೆಡೆ ಬೇರೆ ಬೇರೆಯೇ ಇದೆ. ನಮ್ಮ ಬ್ರಹ್ಮಾಂಡದಲ್ಲಿ ಭೂಮಿಯಿಂದ ಮೇಲೆ 7 ಲೋಕ ಮತ್ತು ಭೂಮಿಯಿಂದ ಕೆಳಗೆ 7 ಲೋಕ, ಒಟ್ಟು 14 ಲೋಕಗಳಿವೆ. ಸನಾತನ ಶಾಸ್ತ್ರದ ಪ್ರಕಾರ ಕಾಲ ಮತ್ತು ಆಕಾಶವನ್ನು ವಿಭು ಎಂದು, ಅಂದರೆ ಅನಂತವಾಗಿದೆ ಎಂದು ಹೇಳುತ್ತಾರೆ. ಆದರೆ ಬೇಹದ್ ಜ್ಞಾನದಲ್ಲಿ ಶಿವನ ಸಮಯ, ಮಹಾಶಿವನ ಸಮಯ, ಪರಮ ಮಹಾಶಿವನ ಸಮಯ ಎಲ್ಲವೂ ಬೇರೆ ಬೇರೆಯೇ ಇದೆ. ಪರಮ ಜ್ಞಾನದಲ್ಲಿ ಕಾಲ ಎಂದರೆ ಪರಮಾತ್ಮನ ಶಕ್ತಿಯಾಗಿದೆ. ಹಿಂದೂ ಧರ್ಮದಲ್ಲಿ ಮಹಾಶಿವನನ್ನು ಮಹಾಕಾಲ ಎಂದು ಪೂಜಿಸುತ್ತಾರೆ. ಉಜ್ಜಯಿನಿಯಲ್ಲಿ ಮಹಾಕಾಲೇಶ್ವರ ಮಂದಿರವೂ ಸಹ ಇದೆ. ಕಾಲ ಎಂದರೆ ಕಲಾ ಎಂದರೆ ಆತ್ಮನ ಶಕ್ತಿ. ಯಾವ ಲೋಕದಲ್ಲಿ ಯಾವ ರೀತಿಯ ಆತ್ಮನ ಶಕ್ತಿ ಅಥವಾ ಕಲಾ ಇರುತ್ತದೆಯೋ ಆತ್ಮನ ಶಕ್ತಿಯೇ ವಾಯುಮಂಡಲದಲ್ಲಿ ಗ್ರಾವಿಟಿ ಫೋರ್ಸನ್ನು ನಿರ್ಮಾಣ ಮಾಡುತ್ತದೆ. ಅದರಿಂದಲೇ ಆ ಡೈಮೆನ್ಷನ್ನಲ್ಲಿ ಕಾಲದ ಗತಿಯೂ ಕೂಡ ನಿರ್ಮಾಣವಾಗುತ್ತದೆ. ವಾಯುಮಂಡಲದಲ್ಲಿ ಕಡಿಮೆ ಶಕ್ತಿ ಇದ್ದಾಗ ಅದರ ಗ್ರಾವಿಟಿ ಫೋರ್ಸ್ ಕೂಡ ಕಡಿಮೆ ಆಗುತ್ತದೆ. ಆಗ ಸಮಯದ ಗತಿಯು ತುಂಬ ಸ್ಪೀಡಾಗಿ ಓಡುತ್ತದೆ. ಪ್ರತಿಯೊಂದು ಆತ್ಮನ ಮೇಲೆಯೇ ಅವಲಂಬಿಸಿದೆ. ಆತ್ಮವೇ ಸಮಯವನ್ನು ನಿರ್ಧರಿಸುತ್ತದೆ. ಗ್ರಾವಿಟಿ ಪವರ್ ಅನ್ನುವುದು ಆತ್ಮನ ಸಂಕಲ್ಪದ ಮೇಲೆ ಅವಲಂಬಿಸಿದೆ. ಎಷ್ಟು ಶಕ್ತಿಶಾಲಿ ಸಂಕಲ್ಪಗಳಿರುತ್ತವೆಯೋ ಅಷ್ಟು ಶಕ್ತಿಶಾಲಿ ವಾಯುಮಂಡಲ ಸಹ ಇರುತ್ತದೆ. ಇದರಿಂದ ಸಮಯದ ಗತಿ ಆ ವಾಯುಮಂಡಲದಲ್ಲಿ ಕಡಿಮೆ ಆಗುತ್ತದೆ. ನಮ್ಮ ಶಾಸ್ತ್ರಗಳಲ್ಲಿ ನಾವು ನೋಡಿದಾಗ ಒಂದು ಲೋಕಕ್ಕಿಂತ ಇನ್ನೊಂದು ಲೋಕದ ಸಮಯ ಬೇರೆ ಬೇರೆ ಇದೆ. ಮೇಲೆ ಹೋದಂತೆ ಪರಂಧಾಮದ ಸಮಯಕ್ಕಿಂತ ಬಹಳ ಕಡಿಮೆ ಆಗಿರುತ್ತದೆ. ಮಹಾಶಿವನ 1 ಕ್ಷಣದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳ ಸರ್ಜನೆ ವಿಸರ್ಜನೆ ಆಗುತ್ತದೆ. ಒಬ್ಬ ಶಿವನ ಆಯುಷ್ಯ 100 ವರ್ಷ, ಅಂದರೆ ಭೂಮಿಯ ಮೇಲಿನ 3110 ಟ್ರಿಲಿಯನ್ ಮಾನವೀಯ ವರ್ಷಗಳಿಗೆ ಸಮ. ಆದರೆ ಈ ಸಮಯವು ಮಹಾಶಿವನಿಗೆ ಕೇವಲ 1 ಸೆಕೆಂಡ್ ಮಾತ್ರವಾಗಿರುತ್ತದೆ.
ಈ ಸಮಯವನ್ನು ವಿಜ್ಞಾನ ಅಳೆಯಲಿಕ್ಕೆ ಸಾಧ್ಯವಿಲ್ಲ. ಆಧ್ಯಾತ್ಮದಲ್ಲಿರುವಂತಹ ಶಕ್ತಿ ಅಂದರೆ ಅದು ಸಂಕಲ್ಪ ಶಕ್ತಿಯಾಗಿದೆ ಮತ್ತು ಇದು ತತ್ವದಲ್ಲಿ ಪ್ರವಹಿಸುತ್ತಾ ಇರುತ್ತದೆ. ಇದುವೇ ಸಮಯದ ಪ್ರವಾಹವಾಗಿದೆ. ಇದುವೇ ಕಾಲದ ಗತಿಯನ್ನು ನಿರ್ಣಯಿಸುತ್ತದೆ. ಸಂಕಲ್ಪ ಶಕ್ತಿಯು ಆಕಾಶ ತತ್ವದಲ್ಲಿ ಮತ್ತು ಮಹಾ ಆಕಾಶ ಪರಮಹಾ ಆಕಾಶ ತತ್ವದಲ್ಲಿ ಕೆಲಸ ಮಾಡುತ್ತದೆ. ನಂತರ ನಿಧಾನವಾಗಿ ಅದರ ಪ್ರಭಾವ ಸ್ಥೂಲ ತತ್ವದ ಮೇಲೆ ಬೀಳುತ್ತದೆ. ವಿಜ್ಞಾನ ಆತ್ಮವನ್ನು ನಂಬುವುದಿಲ್ಲ, ಸಂಕಲ್ಪವನ್ನೂ ನಂಬುವುದಿಲ್ಲ. ಇದೆಲ್ಲವೂ ಅದಕ್ಕೆ ಅದೃಶ್ಯವಾಗಿದೆ. ಪ್ರಕೃತಿಯು ಚೈತನ್ಯ ಶಕ್ತಿ ಮತ್ತು ಸಂಕಲ್ಪ ಶಕ್ತಿಯಿಂದಲೇ ನಡೆಯುತ್ತದೆ. ಆಕಾಶ ತತ್ವದಲ್ಲಿರುವಂತಹ ಸಂಕಲ್ಪ ಶಕ್ತಿಯ ಶಕ್ತಿಯನ್ನು ಅಳೆಯುವಂತಹ ಯಾವುದೇ ಸಾಧನ ವಿಜ್ಞಾನದ ಬಳಿ ಇಲ್ಲ. ಇಂದಿನ ಫಿಸಿಕ್ಸ್ ಕೂಡ ಜಡ ವಸ್ತುವಿನ ಜ್ಞಾನವಾಗಿದೆ. ಆದರೆ ಈ ತತ್ವದಲ್ಲಿರುವಂತಹ ಶಕ್ತಿಯನ್ನು ಕಂಡುಹಿಡಿಯುವುದು ವಿಜ್ಞಾನಕ್ಕೆ ಬಹಳ ಕಷ್ಟ. ವಿಜ್ಞಾನವು ಮೂಲಭೂತ ಫೋರ್ಸ್ಗಳ ಬಗ್ಗೆ ಹೇಳುತ್ತದೆ. ಹಾಗಾದರೆ ಇವೆಲ್ಲವೂ ಎಲ್ಲಿಂದ ಬಂದವು? ಬಿಗ್ ಬ್ಯಾಂಗ್ನ ಆರಂಭದ ಸ್ಥಿತಿಯನ್ನು ವಿಜ್ಞಾನವು ಶೂನ್ಯ ಸ್ಥಿತಿ ಎಂದು ಹೇಳುತ್ತದೆ. ಅಂದರೆ ಶೂನ್ಯದಿಂದಲೇ ಎಲ್ಲವೂ ಆರಂಭವಾಗಿದೆ, ನಂತರದಲ್ಲಿ ತನ್ನಿಂದ ತಾನೇ ಸೃಷ್ಟಿಯಾಗುತ್ತಾ ಹೋಗಿದೆ ಎಂದು ವಿಜ್ಞಾನ ಹೇಳುತ್ತಿದೆ. ವಿಜ್ಞಾನದ ಬಳಿ ಚೈತನ್ಯ ಶಕ್ತಿಯ ಯಾವುದೇ ಜ್ಞಾನವಿಲ್ಲ. ಎಲ್ಲಿಯ ತನಕ ಆತ್ಮ ಪರಮಾತ್ಮನ ಜ್ಞಾನವಿರುವುದಿಲ್ಲವೋ ಅಲ್ಲಿಯ ತನಕ ಪರಮ ಸತ್ಯ ಅನ್ನುವುದು ತಿಳಿಯುವುದೇ ಇಲ್ಲ. ವಿಜ್ಞಾನದ ಕ್ವಾಂಟಮ್ ಥಿಯರಿಯೂ ಕೂಡ ಕೇವಲ ಕಲ್ಪನೆ ಮಾತ್ರವಾಗಿದೆ. ಇಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ನಿಂದ ಸಿಗುತ್ತಿರುವಂತಹ ಚಿತ್ರಗಳಿಂದಾಗಿ ವಿಜ್ಞಾನವು ತಾನು ನಡೆಸಿದಂತಹ ಬಿಗ್ ಬ್ಯಾಂಗ್ ಥಿಯರಿಯನ್ನು ಸಹ ಸಂಶಯದಿಂದ ನೋಡುತ್ತಿದೆ. ವಿಜ್ಞಾನ ಒಂದು ನಾಸ್ತಿಕ ಜ್ಞಾನವಾಗಿದೆ. ಎಲ್ಲಿಯ ತನಕ ವಿಜ್ಞಾನವು ತತ್ವಗಳನ್ನು ಪರಮತತ್ವಗಳನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ಒಂದರ ಮೇಲೆ ಒಂದು ಸಿದ್ಧಾಂತಗಳನ್ನು ಅದು ತರುತ್ತಲೇ ಹೋಗುತ್ತದೆ. ಆತ್ಮ ಮತ್ತು ಪರಮಾತ್ಮನ ರಿಸರ್ಚ್ ಆಗದ ಹೊರತು ವಿಜ್ಞಾನ ಅಂಧಕಾರದಲ್ಲಿಯೇ ಉಳಿಯುತ್ತದೆ. ವಿಜ್ಞಾನದ ಪ್ರಕಾರ ಎಲ್ಲವೂ ತನ್ನಿಂದ ತಾನೇ ಆಗುತ್ತಾ ಹೋಗುತ್ತಿದೆ. ಇಲ್ಲಿಯ ತನಕವೂ ಸಹ ಮೊದಲ ಗ್ಯಾಲಕ್ಸಿಯ ಹುಟ್ಟು ಯಾವಾಗ ಆಗಿದೆ ಅನ್ನೋದು ಸಹ ವಿಜ್ಞಾನ ತಿಳಿದುಕೊಂಡಿಲ್ಲ. ಜೇಮ್ಸ್ ವೆಬ್ ಕಳಿಸುತ್ತಿರುವಂತಹ ಚಿತ್ರಗಳಿಂದ ವಿಜ್ಞಾನವು ಬೆರಗಾಗಿ ಬಿಟ್ಟಿದೆ. ವಿಜ್ಞಾನದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತಿದೆ. ವಿಜ್ಞಾನವು ತನ್ನ ಅಹಂಕಾರದಲ್ಲಿ ಪರಮಾತ್ಮನನ್ನು ಮರೆತು ಪರಮ ಸತ್ಯದಿಂದ ದೂರವಾಗುತ್ತಾ ಹೋಗುತ್ತಿದೆ. ಬ್ರಹ್ಮಾಂಡದ ಆಕಾಶ ತತ್ವದಲ್ಲಿ ಇರುವಂತಹ ಶಕ್ತಿಯೇ ಈ ಸೃಷ್ಟಿಯನ್ನು ನಡೆಸುತ್ತಿದೆ. ಇದರಂತೆ ಮಹಾ ಗ್ಯಾಲಕ್ಸಿಗಳಲ್ಲಿ ಇರುವಂತಹ ಶಕ್ತಿಯು ಅದನ್ನು ನಡೆಸುತ್ತಿದೆ. ಗ್ಯಾಲಕ್ಸಿಯ ಮಧ್ಯದ ಭಾಗದಲ್ಲಿರುವ ಪರಮ ಪ್ರಕಾಶವೇ ಅನಂತ ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸುತ್ತಿದೆ ಮತ್ತು ವಿಸರ್ಜನೆಗೊಳಿಸುತ್ತಿದೆ. ಈ ಪರಮ ಪ್ರಕಾಶವನ್ನು ವಿಜ್ಞಾನವು ಡಾರ್ಕ್ ಮ್ಯಾಟರ್ ಎಂದು ಹೇಳುತ್ತಿದೆ. ಆತ್ಮ ಮತ್ತು ಪರಮಾತ್ಮನ ಸಂಕಲ್ಪ ಶಕ್ತಿಯಿಂದಲೇ ಆಕಾಶ ತತ್ವದಲ್ಲಿ ಶಕ್ತಿ ತುಂಬಿಕೊಳ್ಳುತ್ತದೆ. ಅದನ್ನು ಗ್ರಾವಿಟಿ ಫೀಲ್ಡ್ ಎನ್ನುತ್ತೇವೆ ಅಥವಾ ಗ್ರಾವಿಟಿ ಪವರ್ ಎನ್ನುತ್ತೇವೆ. ಪರಮಜ್ಞಾನವು ಕೇವಲ ಬಾಪೂಜಿಯವರು ಮಾತ್ರ ಕೊಡಲು ಸಾಧ್ಯ. ಇದು ಬೇರೆಲ್ಲಿಯೂ ಸಿಗುವುದಿಲ್ಲ. ಇದು ಯಾವ ಪುಸ್ತಕಗಳಲ್ಲಿಯೂ ಸಹ ಬರೆಯಲಾಗಿಲ್ಲ. ಕೇವಲ ಇದನ್ನು ಬುದ್ಧಿಯಿಂದ ಅನುಭವಿಸಬಹುದು ಅಷ್ಟೆ. ಕಾಲವನ್ನು ತಿಳಿಯಬೇಕು ಎಂದರೆ ಆತ್ಮ ಪರಮಾತ್ಮನನ್ನು ಮೊದಲು ತಿಳಿದುಕೊಳ್ಳಬೇಕು. ಬುದ್ಧಿ, ಸಂಸ್ಕಾರ, ಸ್ಮೃತಿಯ ಜ್ಞಾನವನ್ನು ತಿಳಿದುಕೊಳ್ಳಬೇಕು. ಇದರ ನಂತರ ತತ್ವಗಳು, ಪರಮತತ್ವಗಳು, ಪರಮ ಪ್ರಕಾಶದ ಜ್ಞಾನ ತಿಳಿಯಬೇಕು. ಈ ಜ್ಞಾನವನ್ನು ತಿಳಿದುಕೊಂಡಾಗ ಕಾಲದ ಗತಿಯು ತಿಳಿದು ಬರುತ್ತದೆ. ಕಾಲ ಎಂದರೆ ಆತ್ಮನ ಪರಮಾತ್ಮನ ಶಕ್ತಿ. ಇದುವೇ ಸೃಷ್ಟಿಗೆ ಗತಿಯನ್ನು ಕೊಡುತ್ತಿದೆ. ಅಂದರೆ ಸೃಷ್ಟಿಯು ಆರಂಭವಾಗುತ್ತಿದ್ದಂತೆ ಕಾಲವೂ ಸಹ ಆರಂಭವಾಗಿದೆ ಮತ್ತು ಸೃಷ್ಟಿಯು ವಿಸರ್ಜನೆಗೊಳ್ಳುವಾಗ ಕಾಲವು ಅಂತ್ಯವಾಗುತ್ತದೆ. ಅಂದರೆ ಬ್ರಹ್ಮಾಂಡದ ಅಂತ್ಯವು ಬ್ಲ್ಯಾಕ್ ಹೋಲ್ನಲ್ಲಿ ಆಗುತ್ತದೆ ಮತ್ತು ಗ್ಯಾಲಕ್ಸಿಯ ಅಂತ್ಯ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ನಲ್ಲಿ ಆಗುತ್ತದೆ. ಈಗ ತತ್ವಗಳಲ್ಲಿ ಯಾವುದೇ ಶಕ್ತಿ ಇಲ್ಲ. ಹೀಗಾಗಿ ಸೃಷ್ಟಿಯು ಪ್ರಳಯದ ಕಡೆ ಸಾಗುತ್ತಿದೆ. ಅಂದರೆ ಸೃಷ್ಟಿಯಲ್ಲಿ ಯಾವ ಶಕ್ತಿಯೂ ಈಗ ಉಳಿದುಕೊಂಡಿಲ್ಲ.
ಇನ್ನೂ ಹೆಚ್ಚು ಕಾಲ ಅದು ನಡೆಯಲು ಸಾಧ್ಯವಿಲ್ಲ. ಸೃಷ್ಟಿಯ ಪ್ರಳಯವಾದಾಗ ಕಾಲದ ಅಂತ್ಯವಾಗುತ್ತದೆ, ಅಂದರೆ ಶಿವನ ಅಂತ್ಯವಾಗುತ್ತದೆ. ಕಾಲ ಎಂದರೆ ಪವರ್. ಕಾಲದ ಪವರ್ ಕಡಿಮೆಯಾದಾಗ ಕಾಲವು ಅತಿ ಹೆಚ್ಚು ಗತಿಶೀಲವಾಗುತ್ತದೆ ಮತ್ತು ಪ್ರಳಯದತ್ತ ಸಾಗುತ್ತದೆ. ಆತ್ಮನಲ್ಲಿ ಅನಂತ ಶಕ್ತಿಯು ಇದ್ದಾಗ ಕಾಲದ ಗತಿಯು ನಿಲ್ಲುತ್ತದೆ. ಆಗ ಅದನ್ನು ಅವಿನಾಶಿ ಎಂದು ಕರೆಯುತ್ತೇವೆ. ಅಂದರೆ ಆ ಅವಿನಾಶಿಯಲ್ಲಿ ಯಾವುದೇ ರೀತಿಯ ಪ್ರಳಯಗಳು ಆಗುವುದೇ ಇಲ್ಲ. ವಿಜ್ಞಾನ ಆಕಾಶ ತತ್ವವನ್ನು ಸಹ ನಂಬುವುದಿಲ್ಲ. ಹೀಗಾಗಿ ಸಮಯ ಅವರಿಗೆ ತಿಳಿಯುವುದೇ ಇಲ್ಲ. ಸ್ಟೀಫನ್ ಹಾಕಿಂಗ್ಸ್ ನಾಸ್ತಿಕರಾಗಿದ್ದರು. ಅವರ ಎಲ್ಲ ಥಿಯರಿಗಳು ಜಡ ವಸ್ತುಗಳ ಮೇಲೆಯೇ ಆಗಿತ್ತು. ವಿಜ್ಞಾನ ಆತ್ಮವನ್ನು ನಂಬುತ್ತಿಲ್ಲ, ಆದರೆ ಕಾನ್ಷಿಯಸ್ ಬಗ್ಗೆ ಮಾತನಾಡುತ್ತಿದೆ. ಅಂದರೆ ಇದೊಂದು ಮೈಂಡ್ನ ಪವರ್ ಎಂದು ಹೇಳುತ್ತಿದೆ. ನಮ್ಮ ಶಾಸ್ತ್ರಗಳಲ್ಲಿಯೂ ಸಹ ಕೇವಲ ಒಂದು ಬ್ರಹ್ಮಾಂಡದ ಜ್ಞಾನವಿದೆ. ಆದರೂ ಸಹ ಇದು ವಿಜ್ಞಾನಕ್ಕಿಂತ 1000 ಪಾಲು ಮೇಲು. ಆದರೆ ಬೇಹದ್ ಜ್ಞಾನದಲ್ಲಿ ಸಂಪೂರ್ಣ ಸೃಷ್ಟಿಯ ರಹಸ್ಯವೇ ಇದೆ. ಇದು ವೇದಶಾಸ್ತ್ರಗಳಿಗಿಂತಲೂ ಉಚ್ಚಕೋಟಿಯ ಜ್ಞಾನವಾಗಿದೆ. ಯೂನಿವರ್ಸ್ನ ರಚನೆಯು ಪರಮ ಮಹಾಶಿವನಿಂದ ಆಗಿದೆ. ಗ್ಯಾಲಕ್ಸಿಯ ಸೃಷ್ಟಿ ಮಹಾಶಿವನಿಂದ ಆಗಿದೆ. ಬ್ರಹ್ಮಾಂಡವು ಶಿವನಿಂದ ಆಗಿದೆ. ಹೀಗೆ ಸೃಷ್ಟಿಯು ಬಹಳ ಕ್ರಮಬದ್ಧ ರೀತಿಯಲ್ಲಿ ನಡೆಯುತ್ತಿದೆ ಎಂದು ಬೇಹದ್ ಜ್ಞಾನ ಹೇಳುತ್ತದೆ. ಕಾಲ ಅಥವಾ ಸಮಯದ ಬಗ್ಗೆ ಈಗ ಬಹಳಷ್ಟು ಹೇಳಿದೆವು. ಈಗ ಕೆಲವೊಂದಷ್ಟು ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳಿಂದ ಇದನ್ನೆಲ್ಲ ನಾವು ಸಂಕ್ಷಿಪ್ತವಾಗಿ ತಿಳಿಯೋಣ. ಕಾಲದ ವಾಸ್ತವಿಕ ಅರ್ಥವೇನು? ಇದಕ್ಕೆ ಉತ್ತರ: ಆತ್ಮನ ಅಥವಾ ಪರಮಾತ್ಮನ ಶಕ್ತಿಯನ್ನು ಕಲಾದಿಂದ ಅಳೆಯಲಾಗುತ್ತದೆ. ಅದುವೇ ಕಾಳಿ ಎಂದು ಹೇಳುತ್ತಾರೆ. ಆತ್ಮ ಮತ್ತು ಪರಮಾತ್ಮನಲ್ಲಿ ಎಷ್ಟು ಶಕ್ತಿ ಇರುತ್ತದೆಯೋ ಅದರ ಅನುಗುಣವಾಗಿ ಸಮಯವು ನಿರ್ಧಾರಿತವಾಗುತ್ತದೆ. ಈ ಸಮಯವನ್ನೇ ಕಾಲ ಎನ್ನುತ್ತೇವೆ. ಇನ್ನು ಸಮಯವು ಒಂದು ಭ್ರಮೆಯಾಗಿದೆಯೇ ಎಂಬುದಕ್ಕೆ ಉತ್ತರ: ಸಮಯವು ಒಂದು ಭ್ರಮೆಯಲ್ಲ. ವಿಜ್ಞಾನವು ಸಮಯವನ್ನು ಹೇಗೆ ನೋಡುತ್ತದೆ? ವಿಜ್ಞಾನವು ಸಮಯವನ್ನು ಇನ್ನೂ ಸಹ ತಿಳಿದುಕೊಂಡಿಲ್ಲ. ಆತ್ಮಶಕ್ತಿಯನ್ನು ತಿಳಿಯದ ಹೊರತು ವಿಜ್ಞಾನ ಸಮಯವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಟೈಮ್ ಟ್ರಾವೆಲ್ ಪಾಸಿಬಲ್ ಇದೆಯೇ? ಇದಕ್ಕೆ ಉತ್ತರ: ವಿಜ್ಞಾನಕ್ಕೆ ಇದು ಕೇವಲ ಕಲ್ಪನೆಯಾಗಿದೆ. ಭೂಮಿಯ ಮೇಲೆ ನಮ್ಮ ಮನುಷ್ಯ ಟೈಮ್ ಟ್ರಾವೆಲನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಬಹಳ ಯೋಗಿ ತಪಸ್ವಿಯಾಗಿದ್ದರೆ ಮಾತ್ರ ಅವನು ತನ್ನ ಆತ್ಮಶಕ್ತಿಯಿಂದ ಅತೀತವನ್ನು ನೋಡಬಹುದು ಮತ್ತು ಭವಿಷ್ಯವನ್ನು ಕಾಣಬಹುದು. ಮೊದಲೆಲ್ಲ ಋಷಿಗಳು, ಮಹರ್ಷಿಗಳು, ತಪಸ್ವಿಗಳು ತಮ್ಮ ಸೂಕ್ಷ್ಮ ಶರೀರವನ್ನು ಹೊರತೆಗೆದು ಬೇರೆ ಪ್ರದೇಶಗಳಿಗೆ ಹೋಗಿ ಬರುತ್ತಿದ್ದರು ಅಥವಾ ಪರಕಾಯ ಪ್ರವೇಶವನ್ನು ಸಹ ಮಾಡುತ್ತಿದ್ದರು. ಆತ್ಮ ಸ್ವರೂಪದಲ್ಲಿದ್ದು ಆತ್ಮ ಹಿಂದಿನ ಕಾಲ ಹಾಗೂ ಭವಿಷ್ಯತ್ತಿನ ಕಾಲಕ್ಕೂ ಹೋಗಿ ಬರಬಹುದು. ಸೂಕ್ಷ್ಮ ಶರೀರದಿಂದ ಮಾಡುವಂತಹ ಟ್ರಾವೆಲ್ ಮಾಡಲು ಒಬ್ಬರಿಂದಲೇ ಸಾಧ್ಯವಿಲ್ಲ. ಅದಕ್ಕೆ ಸೂಕ್ಷ್ಮ ಜಗತ್ತಿನ ಆತ್ಮರ ಸಹಾಯ ಬೇಕು. ಸಮಯದ ಸಮಾಪ್ತಿ, ಇದರ ಅರ್ಥ ಏನು? ಇದಕ್ಕೆ ಉತ್ತರ: ಆತ್ಮನ ಶಕ್ತಿ ಕುಂದಿದಾಗಲೇ ಸಮಯದ ಸಮಾಪ್ತಿ ಆಗುತ್ತದೆ. ಆತ್ಮವೇ ಪರಮಾತ್ಮವಾಗುತ್ತದೆ ಮತ್ತು ಆತ್ಮವೇ ಜೀವಾತ್ಮವೂ ಆಗುತ್ತದೆ. ಇದು ಶಾಸ್ತ್ರಸಮ್ಮತವಾಗಿದೆ. ವಿಜ್ಞಾನವು ಯಾವುದನ್ನು ಬ್ಲ್ಯಾಕ್ ಹೋಲ್ ಎನ್ನುತ್ತಿದೆಯೋ ಅದು ಸಮಯದ ಸಮಾಪ್ತಿಯಾಗಿದೆ, ಅಂದರೆ ಒಂದು ಸೃಷ್ಟಿಯ ವಿಸರ್ಜನೆಯಾಗಿದೆ. ಲೈಟ್ನ ಗತಿಯಲ್ಲಿ ಟ್ರಾವೆಲ್ ಮಾಡಿದಾಗ ಸಮಯದ ಗತಿ ನಿಲ್ಲುತ್ತದೆ ಮತ್ತು ಪರಂಧಾಮದಲ್ಲಿ ಕೇವಲ ಪರಮ ಪ್ರಕಾಶವೇ ಇದೆ, ಅಂದರೆ ಎಲ್ಲವೂ ಲೈಟ್ನ ಸ್ಪೀಡ್ ಆಗಿರುತ್ತದೆ. ವಿಜ್ಞಾನದ ಸಿದ್ಧಾಂತದ ಪ್ರಕಾರ ಪರಂಧಾಮದಲ್ಲಿ ಯಾವ ಸಮಯವೂ ಸಹ ನಡೆಯಬಾರದು. ಆದರೆ ವಿಜ್ಞಾನಕ್ಕೆ ಪರಂಧಾಮದ ಬಗ್ಗೆ ಏನೂ ತಿಳಿದಿಲ್ಲ. ಶಾಸ್ತ್ರಗಳಲ್ಲಿ ಒಂದೇ ಬ್ರಹ್ಮಾಂಡದ ಬಗ್ಗೆ ಹೇಳಿದ್ದಾರೆ ಮತ್ತು ಈ ಬ್ರಹ್ಮಾಂಡದ ಸೃಷ್ಟಿಕರ್ತನೇ ಅವಿನಾಶಿ ಪರಮಾತ್ಮನಾಗಿದ್ದಾನೆ ಎಂದು ಹೇಳಲಾಗಿದೆ. ಆದರೆ ಬೇಹದ್ ಜ್ಞಾನದ ಪ್ರಕಾರ ಈ ಬ್ರಹ್ಮಾಂಡವು ಅನಂತ ವಿಶಾಲ ಸೃಷ್ಟಿಯಲ್ಲಿ ಕೇವಲ ಒಂದು ಕಣ ಅಥವಾ ಕೇವಲ ಒಂದು ಸಣ್ಣ ಚಿಕ್ಕ ಅಂಗವಾಗಿದೆ ಅಷ್ಟೆ.
ಅಂದರೆ ಅನಂತ ವಿಶಾಲ ಸೃಷ್ಟಿಯಲ್ಲಿ ಈ ಬ್ರಹ್ಮಾಂಡಕ್ಕೆ ಯಾವುದೇ ಒಂದು ವ್ಯಾಲ್ಯೂ ಇಲ್ಲ ಎಂದು ಸಹ ಹೇಳಬಹುದು. ನಮ್ಮ ಈ ಬ್ರಹ್ಮಾಂಡದಂತೆ ಅನಂತ ಅನಂತ ಕೋಟಿ ಕೋಟಿ ಬ್ರಹ್ಮಾಂಡಗಳು ಒಂದು ಗ್ಯಾಲಕ್ಸಿಯಲ್ಲಿವೆ ಮತ್ತು ಒಂದು ಯೂನಿವರ್ಸ್ನಲ್ಲಿ ಅನಂತ ಕೋಟಿ ಕೋಟಿ ಗ್ಯಾಲಕ್ಸಿಗಳಿವೆ. ಇದರಂತೆ ಗ್ರೇಟ್ ಯೂನಿವರ್ಸ್ನಲ್ಲಿ ಅನಂತ ಅನಂತ ಕೋಟಿ ಕೋಟಿ ಯೂನಿವರ್ಸ್ಗಳಿವೆ. ಹೀಗೆ ಗ್ರೇಟ್ ಯೂನಿವರ್ಸ್ಗಳಲ್ಲಿ ಅನಂತ ಕೋಟಿ ಕೋಟಿ ಗ್ರೇಟ್ ಯೂನಿವರ್ಸ್ಗಳಿವೆ. ಅನಂತ ಕೋಟಿ ಯೂನಿವರ್ಸ್ ಅಂದರೆ ಗ್ರೇಟ್ ಯೂನಿವರ್ಸ್ 1ರಿಂದ ಗ್ರೇಟ್ ಯೂನಿವರ್ಸ್ 17ರವರೆಗೂ ಯೂನಿವರ್ಸ್ಗಳಿವೆ. ಅನಂತ ಯೂನಿವರ್ಸ್ಗಳು ಒಂದು ಮಲ್ಟಿವರ್ಸ್ನಲ್ಲಿವೆ. ಬ್ರಹ್ಮಾಂಡದ ಪರಂಧಾಮದಂತೆ ಪ್ರತಿಯೊಂದು ಲೇಯರ್ಸ್ನಲ್ಲಿಯೂ ಅನಂತ ಕೋಟಿ ಕೋಟಿ ಪರಂಧಾಮಗಳಿವೆ. ಗ್ಯಾಲಕ್ಸಿಗೆ ಒಂದು ಪರಂಧಾಮವಿದೆ, ಯೂನಿವರ್ಸ್ಗೂ ಒಂದು ಪರಂಧಾಮವಿದೆ, ಮಲ್ಟಿವರ್ಸ್ಗೂ ಸಹ ತನ್ನದೇ ಆದಂತಹ ಪರಂಧಾಮವಿದೆ. ಪ್ರತಿ ಪರಂಧಾಮದಲ್ಲೂ ಸಮಯದ ಗತಿ ನಡೆಯುತ್ತಲೇ ಇದೆ. ಇನ್ನೂ ವಿಸ್ತಾರವಾಗಿ ಇದನ್ನೆಲ್ಲ ತಿಳಿದುಕೊಳ್ಳಲು ಬಾಪೂಜಿ ದಶರಥ್ ಭಾಯ್ ಪಟೇಲ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ. ಬೇಹದ್ ಜ್ಞಾನವನ್ನು ಆಳವಾಗಿ ತಿಳಿದುಕೊಳ್ಳಿ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.